ನಿಕ್ ವಾಜೆಕ್ ಇವರು ಆಸ್ಟ್ರೇಲಿಯಾಕ್ಕೆ ಸೇರಿದವರು. ನಿಕ್ ಹುಟ್ಟಿದಾಗಲೇ ಕೈ ಮತ್ತು ಕಾಲು ಇಲ್ಲದೆ ಹುಟ್ಟಿದವರು. ಇವರು ಹುಟ್ಟಿದಾಗ ಡಾಕ್ಟರ್ಸ್ ಹೇಳಿದ್ರಂತೆ ಇವರಿಂದ ನಡೆಯೋಕ್ಕಾಗಲ್ಲ, ಇವರಿಂದ ಶಾಲೆಗೆ ಹೋಗೋಕ್ಕಾಗಲ್ಲ, ಇವರು ಎಲ್ಲ ಮಕ್ಕಳಂತೆ ಸಾಧಾರಣವಾಗಿ ಇರೋಕ್ಕಾಗಲ್ಲ, ನಾರ್ಮಲ್ ಆಗಿ ಇರೋಕ್ಕಾಗಲ್ಲ. ಮುಖ್ಯವಾಗಿ ಡಾಕ್ಟರ್ಸಿಂದ ಏನೇ ಸಹಾಯ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ರಂತೆ. ಇಂತಹ ವ್ಯಕ್ತಿ ಒಂದು ಸಮಯದಲ್ಲಿ ನಾನು ಯಾಕೆ ಬೇರೆಯವ್ರ ಥರ ಇಲ್ಲ, ನನಗೆ ಕೈ ಇಲ್ಲ ಕಾಲಿಲ್ಲ ಅಂತ ಹೇಳಿ ಖಿನ್ನತೆಗೆ ಒಳಗಾಗಿ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ರಂತೆ. ಆದ್ಮೇಲೆ ಇಂತಹ ಒಬ್ಬ ವ್ಯಕ್ತಿ ಇವತ್ತು 2000 ಭಾಷಣಗಳನ್ನು ನೀಡಿದ್ದಾರೆ, 44 ದೇಶಗಳಿಗೆ ಹೋಗಿದ್ದಾರೆ, 4 ಖಂಡಗಳಲ್ಲಿ ತಮ್ಮ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಭಾರತ ದೇಶ, ಚೈನಾ, ಸೌತ್ ಕೊರಿಯಾ, ದಕ್ಷಿಣ ಕೊರಿಯಾ ಅಂತ ಎಲ್ಲ ದೇಶಗಳಿಗೂ ಹೋಗಿ ಭರವಸೆಯ ಸಂದೇಶಗಾರರಾಗಿದ್ದಾರೆ. ಹಿ ಈಸ್ ಅ ಮೆಸೆಂಜರ್ ಆಫ್ ಹೋಪ್. ನಿಕ್ ವಾಜೆಕ್ ಈಗ ಖಿನ್ನತೆಯಲ್ಲಿರುವವರಿಗೆ, ನಂಬಿಕೆಯನ್ನು ಕಳ್ಕೊಂಡಿರೋರಿಗೆ ತಮ್ಮ ಜೀವನದ ಮುಖಾಂತರ 4 ಅಲ್ಲ ಹಲವಾರು ಸಲಹೆಗಳನ್ನು ನೀಡ್ತಾರೆ. ಹೇಗೆ ನಾವು ನಂಬಿಕೆಯನ್ನು ಪಡೆಯಬಹುದು, ತನ್ನ ಜೀವನದಲ್ಲಿ ಹೇಗೆ ನಂಬಿಕೆಯನ್ನು ಪಡೆದರು ಅವ್ರು ಹೇಳ್ತಾರೆ. ಮೊದಲನೇದಾಗಿ ಟೇಕ್ ಒನ್ ಡೇ ಅಟ್ ಅ ಟೈಮ್. ಜೀವನದಲ್ಲಿ ನಿಮಗೆ ಕಷ್ಟ ಬರುವಾಗ ಒಂದೊಂದು ದಿನವನ್ನು ನೀವು ಸ್ವೀಕರಿಸಿರಿ. ಒಂದು ದಿನವನ್ನು ತಗೊಳ್ಳಿ, ಆ ದಿನದಲ್ಲಿ ಏನು ಮಾಡ್ಬೋದಂತ ಪ್ರಯತ್ನಿಸಿರಿ. ಹೀಗೆ ಟೇಕ್ ಒನ್ ಡೇ ಅಟ್ ಎ ಟೈಮ್ ಅಂತ ಅವ್ರು ಹೇಳ್ತಾರೆ. ಎರಡನೇದಾಗಿ ತಮ್ಮ ತಂದೆ ತಾಯಿ ಅವರಿಗೆ ಯಾವತ್ತೂ ಹೇಳಿದಂಥ ಮಾತು, ನಿಕ್ ನಾನು ನಿಮ್ಮನ್ನು ಪ್ರೀತಿಸ್ತೇವೆ, ನಿಕ್ ವಿಲ್ ಲವ್ ಯು. ಹೌದು, ಈ ಒಂದು ಕೈಕಾಲು ಇಲ್ಲದೆ ಇರುವಾಗ ತಂದೆ ತಾಯಿಗಳು ಕೊಟ್ಟಂಥ ಭರವಸೆ ಮಾತುಗಳು, ಯಾರೇನೇ ಹೇಳಿದ್ರೂ ಪರವಾಗಿಲ್ಲ, ನಾನು ಮತ್ತು ನಿನ್ನ ತಂದೆ ನಿನ್ನನ್ನು ಪ್ರೀತಿಸ್ತೀನಂತ ಅವ್ರು ಹೇಳಿದಂಥ ಮಾತು ಅವರಿಗೆ ಧೈರ್ಯವನ್ನು ನೀಡುತ್ತಂತೆ. ನೋಡಿ, ನಮ್ಮ ಮಾತುಗಳು ಹೇಗೆ ಬೇರೆಯವರಿಗೆ ನಂಬಿಕೆ ಕೊಡುತ್ತೆ. ಮೂರನೇದಾಗಿ ಅವ್ರು ಹೇಳ್ತಾರೆ, ನಂಬಿಕೆಯನ್ನು ಪಡ್ಕೊಳ್ಳೋಕ್ಕೆ ಕೃತಜ್ಞತೆ ಉಳ್ಳವರಾಗಿರಬೇಕು, ಕೃತಜ್ಞತೆ ಭಾವನೆ ಇರಬೇಕು. ನನಗೆ ಅದಿದ್ರೆ ಚೆನ್ನಾಗಿತ್ತು, ಇದಿದ್ರೆ ಚೆನ್ನಾಗಿತ್ತು, ಅದಿದ್ರೆ ನಾನು ಇವತ್ತು ಸಂತೋಷವಾಗಿರ್ತಾ ಇದ್ದೆ, ಇದಿದ್ರೆ ನಾನು ಸಂತೋಷವಾಗಿರ್ತಾ ಇದ್ದೆ ಅಂತ ಹೇಳ್ತಾ ಇರುವಾಗ ನಮ್ಮಲ್ಲಿ ಏನಿದೆ ಅಂತ ಮರ್ತೋಗ್ಬಿಡ್ತೀವಿ. ಐ ವಿಶ್ ಐ ಹ್ಯಾಡ್ ದ್ಯಾಟ್, ಐ ವಿಶ್ ಐ ಹ್ಯಾಡ್ ದಿಸ್, ಬಟ್ ವಿ ವಿಲ್ ಫರ್ಗೆಟ್ ವಾಟ್ ವಿ ಹ್ಯಾವ್. ಅದಕ್ಕೆ ಅವ್ರು ಹೇಳ್ತಾರೆ, ಕೃತಜ್ಞತೆಯುಳ್ಳವರಾಗಿ ಜೀವಿಸುವಾಗ ಭರವಸೆ ನಮ್ಮಲ್ಲಿ ಹುಟ್ಟುತ್ತದೆ. ಮತ್ತು ಅವ್ರು ಹೇಳ್ತಾರೆ, ನಂಬಿಕೆ ಕಳ್ಕೊಂಡಿರುವಾಗ, ಖಿನ್ನತೆ ಇರುವಾಗ, ಸೋತೋಗಿರುವಾಗ ಅದ್ರ ಬಗ್ಗೆ ಯಾರಾದ್ರ ಹತ್ರ ಮಾತಾಡಿ ಅಂತ ಹೇಳ್ತಾರೆ. ಅತಿ ಮುಖ್ಯವಾಗಿ ತಾಳ್ಮೆ ಬೇಕಂತ ಹೇಳ್ತಾರೆ ನಿಕ್ಕರವರು. ಅಂತಿಮವಾಗಿ ಅವ್ರು ಹೇಳೋದು, ಒಂದು ವೇಳೆ ನೀವು ಕೇಳಿದ್ದೆಲ್ಲವೂ ಸಿಗಲಿಲ್ಲ ಅಂತ ಇದ್ದರೆ, ನಿಮ್ಮ ಜೀವನದಲ್ಲಿ ನಿಮಗೆಲ್ಲವೂ ಹೋಯ್ತು ಅಂತ ಹೇಳಿದ್ರೆ, ದೇವರ ಹತ್ರ ಹೋಗಿ ಒಂದು ಪ್ರಾರ್ಥನೆ ಹೇಳಿ ಅಂತ ಹೇಳ್ತಾರೆ. ಏನದು ಪ್ರಾರ್ಥನೆ? ಆ ಪ್ರಾರ್ಥನೆಯಲ್ಲಿ ದೇವರ ಹತ್ರ ಕೇಳ್ಕೊಳ್ಳೋಕೆ ಹೇಳ್ತಾರೆ, ನಾನು ಹೇಗೆ ಬೇರೆಯವರಿಗೆ ಸಹಾಯ ಮಾಡಬಹುದು ಎಂಬಂಥ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾರೆ. ವಾಹ್, ಎಂಥ ಒಂದು ವಿಚಾರ. ಹೌದು, ನಮ್ಮ ಜೀವನದಲ್ಲಿ ಭರವಸೆ ನಮ್ಮಿಂದ ಹೋದಾಗ, ಖಿನ್ನತೆ ಬಂದಾಗ, ಆತಂಕ ಬಂದಾಗ, ಜೀವನದಲ್ಲಿ ಸೋತಾಗ, ಏನು ಎಲ್ಲವನ್ನು ಕಳ್ಕೊಂಡಾಗ ನಿಕ್ರವರು ಹೇಳ್ತಾರೆ, ದೇವರ ಹತ್ರ ಈ ಪ್ರಾರ್ಥನೆ ಮಾಡಿ, ದೇವರೇ ನಾನು ಬೇರೆಯವರಿಗೆ ಹೇಗೆ ಸಹಾಯ ಮಾಡಬಹುದು? ಹೌ ಕ್ಯಾನ್ ಐ ಬಿ ಅ ಹೆಲ್ಪ್ ಟು ಸಮ್ಮನ್ ಎಲ್ಸ್? ನಾನು ಒಬ್ಬ ಅದ್ಭುತ ವ್ಯಕ್ತಿ ಅಂತ ಹೇಗಾಗೋದು? ಹೌ ಕ್ಯಾನ್ ಐ ಬಿ ಅ ಮಿರಕಲ್ ಟು ಅದರ್ಸ್ ಅಂತ ಆಂಗ್ಲದಲ್ಲಿ ಅವರು ಹೇಳ್ತಾರೆ. ಎಸ್ ಫ್ರೆಂಡ್ಸ್,
ಕೈಕಾಲು ಇಲ್ಲದೆ ಜಗತ್ತಲ್ಲಿ ಸಾವಿರಾರು ಜನರಿಗೆ, ಲಕ್ಷಾಂತರ ಜನರಿಗೆ ಜೀವವನ್ನು, ಭರವಸೆಯನ್ನು ನೀಡ್ತಾ ಇದ್ದಾರೆ ನಿಕ್ ವಾಜಿಕ್ ರವರು. ಇವತ್ತು ನಮಗೆ ಕೈಕಾಲುಗಳು ಚೆನ್ನಾಗಿದೆ, ಆರೋಗ್ಯವಾಗಿದ್ದೀವಿ. ನಾವು ಎಷ್ಟು ಜನರಿಗೆ ಭರವಸೆ ಕೊಡ್ತಾ ಇದ್ದೀವಿ? ಬನ್ನಿ, ಲೆಟ್ಸ್ ಸ್ಪ್ರೆಡ್ ಹೋಪ್. ಭರವಸೆಯನ್ನು ನೀಡೋಣ. ಈ ದಿನ ನಿಮಗೆ ಒಳ್ಳೆಯದಾಗಲಿ.